ಭಾರತ ಪಾಕಿಸ್ತಾನ ಗಡಿಯಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದರ ಅವಲೋಕನ. ಈ ಸಂದರ್ಭದಲ್ಲಿ ಮಾಹಿತಿ ಕಲೆ ಹಾಕುವಂತಹ ಕೆಲಸ ಅವರಿಂದ ಆಗ್ತಾ ಇದೆ. ಬಿಎಸ್ಎಫ್ನ ಐಜಿ ಎಂಎಲ್ ಗರ್ಗ್ ಡಿಜಿ ಅವರಿಗೆ ಮಾಹಿತಿ ವಿವರಣೆಯನ್ನ ನೀಡ್ತಾ ಇದ್ದಾರೆ. ದಲ್ಜಿತ್ ಸಿಂಗ್ ಅವರಿಗೆ ವಾಸ್ತವ ಪರಿಸ್ಥಿತಿಯ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಮುಂದೆ ನಾವು ಏನೇನು ಕ್ರಮ ಕೈಗೊಳ್ಳಬಹುದು, ಅದರಲ್ಲೂ ಗಡಿಯಲ್ಲಿ ಯಾವ ರೀತಿ ಕಟ್ಟೆಚ್ಚರವನ್ನು ವಹಿಸಲಾಗಿದೆ, ಯಾವ ರೀತಿ ಕ್ರಮ ಕೈಗೊಳ್ಳಬಹುದು, ಈ ಬಗ್ಗೆಯೂ ಕೂಡ ಸಮಾಲೋಚನೆ ನಡೆದಿದೆ. ಮುಂದಿನ 2 ದಿನ ಜೈಸಲ್ಮೇರ್ನಲ್ಲೇ ಬಿಎಸ್ಎಫ್ ಅಧಿಕಾರಿಗಳು ವಾಸ್ತವ್ಯ ಹೂಡಲಿಕ್ಕಿದ್ದಾರೆ. ಈ ಉನ್ನತ ಅಧಿಕಾರಿಗಳು 2 ದಿನಗಳ ಕಾಲ ವಾಸ್ತವ್ಯ ಗಡಿಯಲ್ಲೇ ಹೂಡ್ತಾರೆ ಅಂತಂದ್ರೆ ಏನೋ ಒಂದು ಕಾದಿದೆ ಪಾಕಿಸ್ತಾನದವರಿಗೆ. ಮುಂದಿನ 2 ದಿನಗಳಲ್ಲಿ ಏನಾದರೂ ಆಗಬಹುದು. ತ್ವರಿತಗತಿಯಲ್ಲಿ ಮಿಂಚಿನ ಕಾರ್ಯಾಚರಣೆಗೆ ಭಾರತೀಯ ಸೇನೆ ಮುಂದಾಗಬಹುದು. ಸೊ ಈಗಾಗಲೇ ಆ ನಿಟ್ಟಿನಲ್ಲಿಯೇ ಈ ಎಲ್ಲಾ ಮಿಲಿಟರಿ ಪಡೆಗಳು ತಮ್ಮ ಪಡೆಗಳನ್ನ ತಯಾರು ಮಾಡಿಕೊಂಡು ನಿಲ್ಲಿಸ್ತಾ ಇದ್ದಾರೆ ಗಡಿ ಭಾಗದಲ್ಲಿ. ಸೊ ಸದ್ಯ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಗಡಿ ಭಾಗದುದ್ದಕ್ಕೂ ಸೈನಿಕರಿಗೆ ತರಬೇತಿ ನೀಡುವಂತದ್ದು ಒಂದಾದ್ರೆ, ಅಂದ್ರೆ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಯಾವ ರೀತಿ ಇರುತ್ತೆ, ಯಾವ ರೀತಿ ನಮ್ಮನ್ನ ನಾವು ತಯಾರಿ ಮಾಡ್ಕೋಬೇಕು, ಶಸ್ತ್ರಾಸ್ತ್ರಗಳು, ಸೇನಾ ವಾಹನಗಳು ಈ ಸಂದರ್ಭದಲ್ಲಿ ಯಾವ ರೀತಿ ರೆಡಿ ಆಗಿವೆ, ಸೊ ನಾವು ಮುಂದೆ ಏನ್ ಕ್ರಮ ಕೈಗೊಳ್ಳಬಹುದು, ಈ ಎಲ್ಲಾ ವಿಚಾರಗಳ ಬಗ್ಗೆ ಅಲ್ಲಿ ಸಮಾಲೋಚನೆ ಆಗ್ತಾ ಇದೆ. ಇನ್ನು ಮತ್ತೊಂದು ಕಡೆ ಭಾರತ ಪಾಕಿಸ್ತಾನದ ಗಡಿಯಲ್ಲಿ ಯುದ್ಧದ ಭೀತಿ ಇರುವ ಹಿನ್ನೆಲೆ ಭಾರತ ಪಾಕಿಸ್ತಾನ ಗಡಿಯಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದರ ಅವಲೋಕನ. ಈ ಸಂದರ್ಭದಲ್ಲಿ ಮಾಹಿತಿ ಕಲೆ ಹಾಕುವಂತಹ ಕೆಲಸ ಅವರಿಂದ ಆಗ್ತಾ ಇದೆ. ಬಿಎಸ್ಎಫ್ನ ಐಜಿ ಎಂಎಲ್ ಗರ್ಗ್ ಡಿಜಿ ಅವರಿಗೆ ಮಾಹಿತಿ ವಿವರಣೆಯನ್ನ ನೀಡ್ತಾ ಇದ್ದಾರೆ. ದಲ್ಜಿತ್ ಸಿಂಗ್ ಅವರಿಗೆ ವಾಸ್ತವ ಪರಿಸ್ಥಿತಿಯ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಮುಂದೆ ನಾವು ಏನೇನು ಕ್ರಮ ಕೈಗೊಳ್ಳಬಹುದು, ಅದರಲ್ಲೂ ಗಡಿಯಲ್ಲಿ ಯಾವ ರೀತಿ ಕಟ್ಟೆಚ್ಚರವನ್ನು ವಹಿಸಲಾಗಿದೆ, ಯಾವ ರೀತಿ ಕ್ರಮ ಕೈಗೊಳ್ಳಬಹುದು, ಈ ಬಗ್ಗೆಯೂ ಕೂಡ ಸಮಾಲೋಚನೆ ನಡೆದಿದೆ. ಮುಂದಿನ 2 ದಿನ ಜೈಸಲ್ಮೇರ್ನಲ್ಲೇ ಬಿಎಸ್ಎಫ್ ಅಧಿಕಾರಿಗಳು ವಾಸ್ತವ್ಯ ಹೂಡಲಿಕ್ಕಿದ್ದಾರೆ. ಈ ಉನ್ನತ ಅಧಿಕಾರಿಗಳು 2 ದಿನಗಳ ಕಾಲ ವಾಸ್ತವ್ಯ ಗಡಿಯಲ್ಲೇ ಹೂಡ್ತಾರೆ ಅಂತಂದ್ರೆ ಏನೋ ಒಂದು ಕಾದಿದೆ ಪಾಕಿಸ್ತಾನದವರಿಗೆ. ಮುಂದಿನ 2 ದಿನಗಳಲ್ಲಿ ಏನಾದರೂ ಆಗಬಹುದು. ತ್ವರಿತಗತಿಯಲ್ಲಿ ಮಿಂಚಿನ ಕಾರ್ಯಾಚರಣೆಗೆ ಭಾರತೀಯ ಸೇನೆ ಮುಂದಾಗಬಹುದು. ಸೊ ಈಗಾಗಲೇ ಆ ನಿಟ್ಟಿನಲ್ಲಿಯೇ ಈ ಎಲ್ಲಾ ಮಿಲಿಟರಿ ಪಡೆಗಳು ತಮ್ಮ ಪಡೆಗಳನ್ನ ತಯಾರು ಮಾಡಿಕೊಂಡು ನಿಲ್ಲಿಸ್ತಾ ಇದ್ದಾರೆ ಗಡಿ ಭಾಗದಲ್ಲಿ. ಸೊ ಸದ್ಯ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಗಡಿ ಭಾಗದುದ್ದಕ್ಕೂ ಸೈನಿಕರಿಗೆ ತರಬೇತಿ ನೀಡುವಂತದ್ದು ಒಂದಾದ್ರೆ, ಅಂದ್ರೆ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಯಾವ ರೀತಿ ಇರುತ್ತೆ, ಯಾವ ರೀತಿ ನಮ್ಮನ್ನ ನಾವು ತಯಾರಿ ಮಾಡ್ಕೋಬೇಕು, ಶಸ್ತ್ರಾಸ್ತ್ರಗಳು, ಸೇನಾ ವಾಹನಗಳು ಈ ಸಂದರ್ಭದಲ್ಲಿ ಯಾವ ರೀತಿ ರೆಡಿ ಆಗಿವೆ, ಸೊ ನಾವು ಮುಂದೆ ಏನ್ ಕ್ರಮ ಕೈಗೊಳ್ಳಬಹುದು, ಈ ಎಲ್ಲಾ ವಿಚಾರಗಳ ಬಗ್ಗೆ ಅಲ್ಲಿ ಸಮಾಲೋಚನೆ ಆಗ್ತಾ ಇದೆ. ಇನ್ನು ಮತ್ತೊಂದು ಕಡೆ ಭಾರತ ಪಾಕಿಸ್ತಾನದ ಗಡಿಯಲ್ಲಿ ಯುದ್ಧದ ಭೀತಿ ಇರುವ ಹಿನ್ನೆಲೆ ಭಾರತ ಪಾಕಿಸ್ತಾನ ಗಡಿಯಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದರ ಅವಲೋಕನ. ಈ ಸಂದರ್ಭದಲ್ಲಿ ಮಾಹಿತಿ ಕಲೆ ಹಾಕುವಂತಹ ಕೆಲಸ ಅವರಿಂದ ಆಗ್ತಾ ಇದೆ. ಬಿಎಸ್ಎಫ್ನ ಐಜಿ ಎಂಎಲ್ ಗರ್ಗ್ ಡಿಜಿ ಅವರಿಗೆ ಮಾಹಿತಿ ವಿವರಣೆಯನ್ನ ನೀಡ್ತಾ ಇದ್ದಾರೆ. ದಲ್ಜಿತ್ ಸಿಂಗ್ ಅವರಿಗೆ ವಾಸ್ತವ ಪರಿಸ್ಥಿತಿಯ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಮುಂದೆ ನಾವು ಏನೇನು ಕ್ರಮ ಕೈಗೊಳ್ಳಬಹುದು, ಅದರಲ್ಲೂ ಗಡಿಯಲ್ಲಿ ಯಾವ ರೀತಿ ಕಟ್ಟೆಚ್ಚರವನ್ನು ವಹಿಸಲಾಗಿದೆ, ಯಾವ ರೀತಿ ಕ್ರಮ ಕೈಗೊಳ್ಳಬಹುದು, ಈ ಬಗ್ಗೆಯೂ ಕೂಡ ಸಮಾಲೋಚನೆ ನಡೆದಿದೆ. ಮುಂದಿನ 2 ದಿನ ಜೈಸಲ್ಮೇರ್ನಲ್ಲೇ ಬಿಎಸ್ಎಫ್ ಅಧಿಕಾರಿಗಳು ವಾಸ್ತವ್ಯ ಹೂಡಲಿಕ್ಕಿದ್ದಾರೆ. ಈ ಉನ್ನತ ಅಧಿಕಾರಿಗಳು 2 ದಿನಗಳ ಕಾಲ ವಾಸ್ತವ್ಯ ಗಡಿಯಲ್ಲೇ ಹೂಡ್ತಾರೆ ಅಂತಂದ್ರೆ ಏನೋ ಒಂದು ಕಾದಿದೆ ಪಾಕಿಸ್ತಾನದವರಿಗೆ. ಮುಂದಿನ 2 ದಿನಗಳಲ್ಲಿ ಏನಾದರೂ ಆಗಬಹುದು. ತ್ವರಿತಗತಿಯಲ್ಲಿ ಮಿಂಚಿನ ಕಾರ್ಯಾಚರಣೆಗೆ ಭಾರತೀಯ ಸೇನೆ ಮುಂದಾಗಬಹುದು. ಸೊ ಈಗಾಗಲೇ ಆ ನಿಟ್ಟಿನಲ್ಲಿಯೇ ಈ ಎಲ್ಲಾ ಮಿಲಿಟರಿ ಪಡೆಗಳು ತಮ್ಮ ಪಡೆಗಳನ್ನ ತಯಾರು ಮಾಡಿಕೊಂಡು ನಿಲ್ಲಿಸ್ತಾ ಇದ್ದಾರೆ ಗಡಿ ಭಾಗದಲ್ಲಿ. ಸೊ ಸದ್ಯ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಗಡಿ ಭಾಗದುದ್ದಕ್ಕೂ ಸೈನಿಕರಿಗೆ ತರಬೇತಿ ನೀಡುವಂತದ್ದು ಒಂದಾದ್ರೆ, ಅಂದ್ರೆ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಯಾವ ರೀತಿ ಇರುತ್ತೆ, ಯಾವ ರೀತಿ ನಮ್ಮನ್ನ ನಾವು ತಯಾರಿ ಮಾಡ್ಕೋಬೇಕು, ಶಸ್ತ್ರಾಸ್ತ್ರಗಳು, ಸೇನಾ ವಾಹನಗಳು ಈ ಸಂದರ್ಭದಲ್ಲಿ ಯಾವ ರೀತಿ ರೆಡಿ ಆಗಿವೆ, ಸೊ ನಾವು ಮುಂದೆ ಏನ್ ಕ್ರಮ ಕೈಗೊಳ್ಳಬಹುದು,
ಈ ಎಲ್ಲಾ ವಿಚಾರಗಳ ಬಗ್ಗೆ ಅಲ್ಲಿ ಸಮಾಲೋಚನೆ ಆಗ್ತಾ ಇದೆ. ಇನ್ನು ಮತ್ತೊಂದು ಕಡೆ ಭಾರತ ಪಾಕಿಸ್ತಾನದ ಗಡಿಯಲ್ಲಿ ಯುದ್ಧದ ಭೀತಿ ಇರುವ ಹಿನ್ನೆಲೆ ಭಾರತ ಪಾಕಿಸ್ತಾನ ಗಡಿಯಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದರ ಅವಲೋಕನ ಈ ಸಂದರ್ಭದಲ್ಲಿ ಮಾಹಿತಿ ಕಲೆ ಹಾಕುವಂತಹ ಕೆಲಸ ಅವರಿಂದ ಆಗ್ತಾ ಇದೆ. ಬಿಎಸ್ಎಫ್ನ ಐಜಿ ಎಂಎಲ್ ಗರ್ಗ್ ಡಿಜಿ ಅವರಿಗೆ ಮಾಹಿತಿ ವಿವರಣೆಯನ್ನ ನೀಡ್ತಾ ಇದ್ದಾರೆ. ದಲ್ಜಿತ್ ಸಿಂಗ್ ಅವರಿಗೆ ವಾಸ್ತವ ಪರಿಸ್ಥಿತಿಯ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಮುಂದೆ ನಾವು ಏನೇನು ಕ್ರಮ ಕೈಗೊಳ್ಳಬಹುದು, ಅದರಲ್ಲೂ ಗಡಿಯಲ್ಲಿ ಯಾವ ರೀತಿ ಕಟ್ಟೆಚ್ಚರವನ್ನು ವಹಿಸಲಾಗಿದೆ, ಯಾವ ರೀತಿ ಕ್ರಮ ಕೈಗೊಳ್ಳಬಹುದು, ಈ ಬಗ್ಗೆಯೂ ಕೂಡ ಸಮಾಲೋಚನೆ ನಡೆದಿದೆ. ಮುಂದಿನ 2 ದಿನ ಜೈಸಲ್ಮೇರ್ನಲ್ಲೇ ಬಿಎಸ್ಎಫ್ ಅಧಿಕಾರಿಗಳು ವಾಸ್ತವ್ಯ ಹೂಡಲಿಕ್ಕಿದ್ದಾರೆ. ಈ ಉನ್ನತ ಅಧಿಕಾರಿಗಳು 2 ದಿನಗಳ ಕಾಲ ವಾಸ್ತವ್ಯ ಗಡಿಯಲ್ಲೇ ಹೂಡ್ತಾರೆ ಅಂತಂದ್ರೆ ಏನೋ ಒಂದು ಕಾದಿದೆ ಪಾಕಿಸ್ತಾನದವರಿಗೆ. ಮುಂದಿನ 2 ದಿನಗಳಲ್ಲಿ ಏನಾದರೂ ಆಗ್ಬೋದು. ತ್ವರಿತಗತಿಯಲ್ಲಿ ಮಿಂಚಿನ ಕಾರ್ಯಾಚರಣೆಗೆ ಭಾರತೀಯ ಸೇನೆ ಮುಂದಾಗಬಹುದು. ಸೊ ಈಗಾಗಲೇ ಆ ನಿಟ್ಟಿನಲ್ಲಿಯೇ ಈ ಎಲ್ಲಾ ಮಿಲಿಟರಿ ಪಡೆಗಳು ತಮ್ಮ ಪಡೆಗಳನ್ನ ತಯಾರು ಮಾಡಿಕೊಂಡು ನಿಲ್ಲಿಸ್ತಾ ಇದ್ದಾರೆ ಗಡಿ ಭಾಗದಲ್ಲಿ. ಸೊ ಸದ್ಯ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಗಡಿ ಭಾಗದುದ್ದಕ್ಕೂ ಸೈನಿಕರಿಗೆ ತರಬೇತಿ ನೀಡುವಂತದ್ದು ಒಂದಾದ್ರೆ, ಅಂದ್ರೆ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಯಾವ ರೀತಿ ಇರುತ್ತೆ, ಯಾವ ರೀತಿ ನಮ್ಮನ್ನ ನಾವು ತಯಾರಿ ಮಾಡ್ಕೋಬೇಕು, ಶಸ್ತ್ರಾಸ್ತ್ರಗಳು, ಸೇನಾ ವಾಹನಗಳು ಈ ಸಂದರ್ಭದಲ್ಲಿ ಯಾವ ರೀತಿ ರೆಡಿ ಆಗಿವೆ, ಸೊ ನಾವು ಮುಂದೆ ಏನ್ ಕ್ರಮ ಕೈಗೊಳ್ಳಬಹುದು, ಈ ಎಲ್ಲಾ ವಿಚಾರಗಳ ಬಗ್ಗೆ ಅಲ್ಲಿ ಸಮಾಲೋಚನೆ ಆಗ್ತಾ ಇದೆ. ಇನ್ನು ಮತ್ತೊಂದು ಕಡೆ ಭಾರತ ಪಾಕಿಸ್ತಾನದ ಗಡಿಯಲ್ಲಿ ಯುದ್ಧದ ಭೀತಿ ಇರುವ ಹಿನ್ನೆಲೆ ಭಾರತ ಪಾಕಿಸ್ತಾನ ಗಡಿಯಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದರ ಅವಲೋಕನ ಈ ಸಂದರ್ಭದಲ್ಲಿ ಮಾಹಿತಿ ಕಲೆ ಹಾಕುವಂತಹ ಕೆಲಸ ಅವರಿಂದ ಆಗ್ತಾ ಇದೆ. ಬಿಎಸ್ಎಫ್ನ ಐಜಿ ಎಂಎಲ್ ಗರ್ಗ್ ಡಿಜಿ ಅವರಿಗೆ ಮಾಹಿತಿ ವಿವರಣೆಯನ್ನ ನೀಡ್ತಾ ಇದ್ದಾರೆ. ದಲ್ಜಿತ್ ಸಿಂಗ್ ಅವರಿಗೆ ವಾಸ್ತವ ಪರಿಸ್ಥಿತಿಯ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಮುಂದೆ ನಾವು ಏನೇನು ಕ್ರಮ ಕೈಗೊಳ್ಳಬಹುದು, ಅದರಲ್ಲೂ ಗಡಿಯಲ್ಲಿ ಯಾವ ರೀತಿ ಕಟ್ಟೆಚ್ಚರವನ್ನು ವಹಿಸಲಾಗಿದೆ, ಯಾವ ರೀತಿ ಕ್ರಮ ಕೈಗೊಳ್ಳಬಹುದು, ಈ ಬಗ್ಗೆಯೂ ಕೂಡ ಸಮಾಲೋಚನೆ ನಡೆದಿದೆ. ಮುಂದಿನ 2 ದಿನ ಜೈಸಲ್ಮೇರ್ನಲ್ಲೇ ಬಿಎಸ್ಎಫ್ ಅಧಿಕಾರಿಗಳು ವಾಸ್ತವ್ಯ ಹೂಡಲಿಕ್ಕಿದ್ದಾರೆ. ಈ ಉನ್ನತ ಅಧಿಕಾರಿಗಳು 2 ದಿನಗಳ ಕಾಲ ವಾಸ್ತವ್ಯ ಗಡಿಯಲ್ಲೇ ಹೂಡ್ತಾರೆ ಅಂತಂದ್ರೆ ಏನೋ ಒಂದು ಕಾದಿದೆ ಪಾಕಿಸ್ತಾನದವರಿಗೆ. ಮುಂದಿನ 2 ದಿನಗಳಲ್ಲಿ ಏನಾದರೂ ಆಗ್ಬೋದು. ತ್ವರಿತಗತಿಯಲ್ಲಿ ಮಿಂಚಿನ ಕಾರ್ಯಾಚರಣೆಗೆ ಭಾರತೀಯ ಸೇನೆ ಮುಂದಾಗಬಹುದು. ಸೊ ಈಗಾಗಲೇ ಆ ನಿಟ್ಟಿನಲ್ಲಿಯೇ ಈ ಎಲ್ಲಾ ಮಿಲಿಟರಿ ಪಡೆಗಳು ತಮ್ಮ ಪಡೆಗಳನ್ನ ತಯಾರು ಮಾಡಿಕೊಂಡು ನಿಲ್ಲಿಸ್ತಾ ಇದ್ದಾರೆ ಗಡಿ ಭಾಗದಲ್ಲಿ. ಸೊ ಸದ್ಯ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಗಡಿ ಭಾಗದುದ್ದಕ್ಕೂ ಸೈನಿಕರಿಗೆ ತರಬೇತಿ ನೀಡುವಂತದ್ದು ಒಂದಾದ್ರೆ, ಅಂದ್ರೆ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಯಾವ ರೀತಿ ಇರುತ್ತೆ, ಯಾವ ರೀತಿ ನಮ್ಮನ್ನ ನಾವು ತಯಾರಿ ಮಾಡ್ಕೋಬೇಕು, ಶಸ್ತ್ರಾಸ್ತ್ರಗಳು, ಸೇನಾ ವಾಹನಗಳು ಈ ಸಂದರ್ಭದಲ್ಲಿ ಯಾವ ರೀತಿ ರೆಡಿ ಆಗಿವೆ, ಸೊ ನಾವು ಮುಂದೆ ಏನ್ ಕ್ರಮ ಕೈಗೊಳ್ಳಬಹುದು, ಈ ಎಲ್ಲಾ ವಿಚಾರಗಳ ಬಗ್ಗೆ ಅಲ್ಲಿ ಸಮಾಲೋಚನೆ ಆಗ್ತಾ ಇದೆ. ಇನ್ನು ಮತ್ತೊಂದು ಕಡೆ ಭಾರತ ಪಾಕಿಸ್ತಾನದ ಗಡಿಯಲ್ಲಿ ಯುದ್ಧದ ಭೀತಿ ಇರುವ ಹಿನ್ನೆಲೆ ಭಾರತ ಪಾಕಿಸ್ತಾನ ಗಡಿಯಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದರ ಅವಲೋಕನ ಈ ಸಂದರ್ಭದಲ್ಲಿ ಮಾಹಿತಿ ಕಲೆ ಹಾಕುವಂತಹ ಕೆಲಸ ಅವರಿಂದ ಆಗ್ತಾ ಇದೆ. ಬಿಎಸ್ಎಫ್ನ ಐಜಿ ಎಂಎಲ್ ಗರ್ಗ್ ಡಿಜಿ ಅವರಿಗೆ ಮಾಹಿತಿ ವಿವರಣೆಯನ್ನ ನೀಡ್ತಾ ಇದ್ದಾರೆ. ದಲ್ಜಿತ್ ಸಿಂಗ್ ಅವರಿಗೆ ವಾಸ್ತವ ಪರಿಸ್ಥಿತಿಯ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಮುಂದೆ ನಾವು ಏನೇನು ಕ್ರಮ ಕೈಗೊಳ್ಳಬಹುದು, ಅದರಲ್ಲೂ ಗಡಿಯಲ್ಲಿ ಯಾವ ರೀತಿ ಕಟ್ಟೆಚ್ಚರವನ್ನು ವಹಿಸಲಾಗಿದೆ, ಯಾವ ರೀತಿ ಕ್ರಮ ಕೈಗೊಳ್ಳಬಹುದು, ಈ ಬಗ್ಗೆಯೂ ಕೂಡ ಸಮಾಲೋಚನೆ ನಡೆದಿದೆ. ಮುಂದಿನ 2 ದಿನ ಜೈಸಲ್ಮೇರ್ನಲ್ಲೇ ಬಿಎಸ್ಎಫ್ ಅಧಿಕಾರಿಗಳು ವಾಸ್ತವ್ಯ ಹೂಡಲಿಕ್ಕಿದ್ದಾರೆ. ಈ ಉನ್ನತ ಅಧಿಕಾರಿಗಳು 2 ದಿನಗಳ ಕಾಲ ವಾಸ್ತವ್ಯ ಗಡಿಯಲ್ಲೇ ಹೂಡ್ತಾರೆ ಅಂತಂದ್ರೆ ಏನೋ ಒಂದು ಕಾದಿದೆ ಪಾಕಿಸ್ತಾನದವರಿಗೆ. ಮುಂದಿನ 2 ದಿನಗಳಲ್ಲಿ ಏನಾದರೂ ಆಗ್ಬೋದು. ತ್ವರಿತಗತಿಯಲ್ಲಿ ಮಿಂಚಿನ ಕಾರ್ಯಾಚರಣೆಗೆ ಭಾರತೀಯ ಸೇನೆ ಮುಂದಾಗಬಹುದು. ಸೊ ಈಗಾಗಲೇ ಆ ನಿಟ್ಟಿನಲ್ಲಿಯೇ ಈ ಎಲ್ಲಾ ಮಿಲಿಟರಿ ಪಡೆಗಳು ತಮ್ಮ ಪಡೆಗಳನ್ನ ತಯಾರು ಮಾಡಿಕೊಂಡು ನಿಲ್ಲಿಸ್ತಾ ಇದ್ದಾರೆ ಗಡಿ ಭಾಗದಲ್ಲಿ. ಸೊ ಸದ್ಯ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಗಡಿ ಭಾಗದುದ್ದಕ್ಕೂ ಸೈನಿಕರಿಗೆ ತರಬೇತಿ ನೀಡುವಂತದ್ದು ಒಂದಾದ್ರೆ, ಅಂದ್ರೆ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಯಾವ ರೀತಿ ಇರುತ್ತೆ,
ಯಾವ ರೀತಿ ನಮ್ಮನ್ನ ನಾವು ತಯಾರಿ ಮಾಡ್ಕೋಬೇಕು, ಶಸ್ತ್ರಾಸ್ತ್ರಗಳು, ಸೇನಾ ವಾಹನಗಳು ಈ ಸಂದರ್ಭದಲ್ಲಿ ಯಾವ ರೀತಿ ರೆಡಿ ಆಗಿವೆ, ಸೊ ನಾವು ಮುಂದೆ ಏನ್ ಕ್ರಮ ಕೈಗೊಳ್ಳಬಹುದು, ಈ ಎಲ್ಲಾ ವಿಚಾರಗಳ ಬಗ್ಗೆ ಅಲ್ಲಿ ಸಮಾಲೋಚನೆ ಆಗ್ತಾ ಇದೆ. ಇನ್ನು ಮತ್ತೊಂದು ಕಡೆ ಭಾರತ ಪಾಕಿಸ್ತಾನದ ಗಡಿಯಲ್ಲಿ ಯುದ್ಧ